ಇವತ್ತು ಮಂಗಳವಾರ ಸಂಕಷ್ಟ ಚತುರ್ಥಿ ಇದೆ ಅಂದ್ಬಿಟ್ಟು ತೇಜು ಉಪವಾಸ ಇದ್ಲು. ನಾನು ಬೇಡ ಇರಬೇಡ ಅಂದರೂ ಕೇಳ್ತಿಲ್ಲ ಅವಳು. ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೇಳಿದ್ಲು. ನಾಗಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಮನೇಲೆಲ್ಲ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು, ಬಟ್ ಲೇಟ್ ಆಗೋಯ್ತು. ಮಕ್ಕಳು ಚಿಕ್ಕವರಲ್ವ ಇಬ್ರಿಗೂ. ಹೊರಡೋದು ಸ್ವಲ್ಪ ಲೇಟ್ ಆಗಿದ್ದರಿಂದ ನಾಗಲಿಂಗೇಶ್ವರ ದೇವಸ್ಥಾನ ಕ್ಲೋಸ್ ಆಗಿತ್ತು. ಅಲ್ಲಿಂದ ಆಂಜನೇಯ ಟೆಂಪಲ್ಗೆ ಬಂದ್ವಿ, ಅದು ಕ್ಲೋಸ್ ಆಗಿತ್ತು. ಅಲ್ಲಿಂದ ಶನೇಶ್ವರ ದೇವಸ್ಥಾನಕ್ಕೆ ಹೋಗೋಣ ನೋಡೋಣ ಅಂತ ಅಂದ್ಬಿಟ್ಟು ಅಲ್ಲೂ ಬಂದ್ವಿ, ಅಲ್ಲೂ ಕ್ಲೋಸ್ ಆಗಿತ್ತು. ಬಟ್ 3 ದೇವಸ್ಥಾನದ ದರ್ಶನ ಆಯಿತು. ಆಟೋ ಅಂಕಲು ಬೇರೆ ಟೆಂಪಲ್ಗೆ ಬಿಡ್ತೀನಿ ಬನ್ರಮ್ಮ, ಓಪನ್ ಇರುತ್ತೆ ಅಂತ ಅಂದರು. ಆದರೂ ಟೈಮ್ ಆಗುತ್ತೆ, ಬೇಡ ಪಾಪುಗಳಿದ್ದಾವೆ ಅಂದ್ಬಿಟ್ಟು ಇಲ್ಲೇ ಆಚೆ ಕೈ ಮುಕ್ಕೊಂಡು ಬಂದ್ವಿ. ಧನುರ್ಮಾಸ ಟೈಮಲ್ಲಿ ಸ್ಕೂಲ್ಗೆ ಹೋಗುವಾಗ 3 ದೇವಸ್ಥಾನಕ್ಕೂ ಸುತ್ತಾ ಇದ್ವಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ. ಅದೆಲ್ಲ ನೆನಪಾಯಿತು. ನಡ್ಕೊಂಡು ಹೋಗೋಣ ಅಂದ್ಲಲ್ಲ ಅಂದ್ಬಿಟ್ಟು ನಮ್ಮ ಮನೆ ರೋಡಲ್ಲಿ ಕರ್ಕೊಬಂದೆ. ನನ್ನ ಫ್ರೆಂಡ್ ರಘುದು ಈ ಥರ ಸ್ಟ್ಯಾಚು ನೋಡಿ ಬೇಜಾರಾಯಿತು. ನಮ್ಮ ಸ್ಕೂಲಲ್ಲೆಲ್ಲ ನಾವು ಒಟ್ಟಿಗೆ ನಡ್ಕೊಂಡು ಹೋಗ್ತಾಯಿದ್ವಿ ಫ್ರೆಂಡ್ಸ್ ಎಲ್ಲ. ಅವನು ಇವತ್ತು ಇರೋಗಿದ್ದಾನೆ. ಆ ಏರಿಯಾದಲ್ಲಿ ಇಬ್ಬರು ಫ್ರೆಂಡು, ತನು ಮತ್ತು ಇವನ್ನ ಇಬ್ಬರೂ ಕಳ್ಕೊಂಡಿದ್ದೀನಿ. ಅದೆಲ್ಲ ಸ್ವಲ್ಪ ಬೇಜಾರಾಯಿತು ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಫೀಲ್ ಆಗುತ್ತೆ ಅವ್ರನ್ನ ನೆನೆಸ್ಕೊಂಡ್ರೆ. ತುಂಬ ಕ್ಲೋಸ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು ನಾವು. ಅಷ್ಟು ಚೆನ್ನಾಗಿದ್ವಿ. ಇವಾಗ ನೋಡಿದ್ರೆ ಅವರಿಬ್ಬರು ಇಲ್ವಲ್ಲ ಅಂತ ಬೇಜಾರು ಮಾಡಿಕೊಂಡು ಬಂದಿದ್ದಾಯಿತು. ಸರಿ ಹೊರಗಡೆ ಬಂದಮೇಲೆ ಏನಾದರೂ ತೊಗೊಳ್ದೆ ಹೋಗ್ತೀವ. ನಾನಂತೂ ಶಾಪ್ ಮಾಡ್ತೀನಿ ಎಲ್ಲೋದ್ರೂ. ಸರಿ ಸ್ವಲ್ಪ ಗಾಜಿನ ಐಟಮ್ಸೇ ಇಷ್ಟ ಆಗುತ್ತೆ ನನಗೆ ಎಲ್ಲೋದ್ರೂ. ಆನ್ಲೈನಲ್ಲಿ ತುಂಬ ಜಾಸ್ತಿ ಪ್ರೈಸ್ ಇದೆ ಇದು. ಇಲ್ಲಿ ಜಸ್ಟ್ 140 ರುಪೀಸು. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿನೂ ಅಷ್ಟೇ. ಮತ್ತು ಬಾಕ್ಸ್ಗಳೂ ತುಂಬಾ ಚೆನ್ನಾಗಿದೆ ಕ್ವಾಲಿಟಿಗಳು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನು ತೆಗ್ದು ಇಡ್ತಾಯಿದ್ರೆ ತೇಜು ಎಲ್ಲನೂ ತೊಗೋತೀರಾ, ಅಯ್ಯೋ ಹೊಡೆದೋಗುತ್ತೆ ಅಂತ ಹೇಳ್ತಾ ಇದ್ಲು. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಈ ಥರ ಬಾಕ್ಸ್ಗಳೆಲ್ಲ ತುಂಬ ಇದೆ. ನಾನು ಕೆಲವೊಂದು ಮಾತ್ರ ತೆಗ್ದೆ. ಕಲೆಕ್ಷನ್ಸ್ ತುಂಬ ಇದೆ. ನನ್ನ ಮಕ್ಕಳು ಮತ್ತು ತೇಜು ಮಗ ಇಬ್ಬರು ಇದ್ರಲ್ವ, ಹೊಡೆದಾಕ್ಬಿಡ್ತಾರೆ ಅಂದ್ಬಿಟ್ಟು ನಾನು ಅಷ್ಟು ತೋರ್ಸೋಕೆ ಹೋಗಿಲ್ಲ ವಿಡಿಯೋದಲ್ಲಿ. ತುಂಬಾ ರೀಸನಬಲ್ ಪ್ರೈಸಾಗೆ ಇಲ್ಲಿ ಇದೆಲ್ಲ ಸಿಗುತ್ತೆ. ಆನ್ಲೈನ್ಗಿಂತ ಕಡಿಮೆ ಪ್ರೈಸಲ್ಲೇ ಸಿಗುತ್ತೆ ಅಂತಲೇ ಹೇಳ್ಬೋದು. ಆಂಟಿ ಪಾಪುನ ಫ್ರೂಟ್ಸ್ ತಿನ್ನಿಸ್ಕೊಂಡು ಆಟಾಡಿಸ್ತಾ ಇದ್ರು. ಚೆನ್ನಾಗಿ ಮಾತಾಡಿಸ್ತಾರೆ ಹೋದಾಗೆಲ್ಲ. 2 ಅಂಗಡಿ ಇದೆ. ಅದು ಒಂದರಲ್ಲಿ ಅಮ್ಮ ಇರ್ತಾರೆ, ಅವ್ರ ಅಮ್ಮ ಇರ್ತಾರೆ, ಇನ್ನೊಂದರಲ್ಲಿ ಇವ್ರು ಇರ್ತಾರೆ. ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಪಾಪುನ. ತುಂಬಾ ಖುಷಿ ಆಗುತ್ತೆ ನನಗೆ ಪ್ರತಿ ಸಲ ಇಲ್ಲೇ ಹೋಗೋದು. ಇನ್ನು ತೇಜು ಮನೆಗೆ ತೊಗೊಂಡು ಬಂದ್ಮೇಲೆ ಕ್ಲಿಪ್ಪಿಂಗ್ಸ್ ತೊಗೊಳ್ತೀನಿ ಕೊಡಿ, ವೀಡಿಯೋಗೆ ಹಾಕೋರಂತೆ ಅಂದ್ಬಿಟ್ಟು ತೊಗೋತಾ ಇದ್ಲು. ಅವಳು ಒಂದು ಬಾಕ್ಸ್ ತೊಗೊಂಡಿದ್ಲು. ಸರಿ ಮಾಡು ಅಂತ ಅಂದ್ಬಿಟ್ಟು ಅವಳು ಈ ವಿಡಿಯೋನ ಅವಳೇ ಮಾಡಿದ್ದು. ಮತ್ತು ನಾನು ಸ್ಯಾರೀಸ್ ಎಲ್ಲ ಹರಡ್ಕೊಂಬಿಟ್ಟಿದ್ದೀನಿ ಹೆಂಗೆ ಬೇಕು ಹಂಗೆ. ಹ್ಯಾಂಗರ್ ಬೇಕಿತ್ತು ನನಗೆ ಅರ್ಜೆಂಟಾಗಿ. ಹ್ಯಾಂಗರ್ ತೊಗೊಂಡು ಹ್ಯಾಂಗರ್ಗೆ ಹಾಕೋಣ ಅಂತ ಅಂದ್ಬಿಟ್ಟು ಇವತ್ತು ಬಂದಿದ್ದಾಯಿತು. ತುಂಬ ಕೆಲಸ ಇದೆ ಇನ್ನೂ ಮಾಡೋಣ ಅಂತ ಅಂದ್ಬಿಟ್ಟು. ಹೆಣ್ಮಕ್ಳಿಗೆ ಮನೆ ನೀಟಾಗಿಲ್ಲ ಅಂದರೆ ನಮ್ಮ ಹಾಕೊಳ್ಳೋ ಡ್ರೆಸ್ಗಳು, ಸೀರೆಗಳು ಬೇಗ ಸಿಗಬೇಕು, ಹ್ಯಾಂಗರಲ್ಲಿದ್ದರೆ ಚೆನ್ನಾಗಿ ಸಿಗುತ್ತೆ ಅಂದ್ಬಿಟ್ಟು ಅನಿಸಿದ್ದು. ಮತ್ತು ನನ್ನ ಫ್ರೆಂಡ್ಸು ತುಂಬ ನೆನಪಾದರು, ಬೇಜಾರಾಯಿತು. ಆ ಏರಿಯಾದಲ್ಲಿ ಕೆಲವೊಂದು ನೆನಪುಗಳು ಸ್ವಲ್ಪ ನೋವೇ ಕೊಡುತ್ತೆ ಅಂತಲೇ ಹೇಳ್ಬೋದು. ನಾವು ಹೋಗಲೇಬಾರ್ದಿತ್ತು, ಸುಮ್ಮನೆ ಇಲ್ಲೇ ನಮ್ಮ ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಹೋಗಬೇಕಿತ್ತು ಅಂತಲೂ ಅನಿಸಿದ್ದು. ಅದನ್ನೆಲ್ಲ ನೋಡಿಬಿಟ್ಟು ಸ್ವಲ್ಪ ಹಳೇದೆಲ್ಲ ನೆನಪಾಯ್ತಲ್ವ ಅಂತ ಅಂದ್ಬಿಟ್ಟು ಸ್ವಲ್ಪ ಬೇಜಾರಾಯಿತು. ಆದರೂ ಇವತ್ತಿನ ಡೇ ಅಂತೂ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.